ಈ ಸೃಷ್ಟಿ ಎಲ್ಲ ನಿನ್ ಮಾಯೆ ಅಂತಾರೆ. ಮತ್ತೆ ಅವತ್ ನಡೆದಿದ್ದ ಅನ್ಯಾಯನ ನೀನ್ ನೋಡ್ತಾ ನಿಂತ್ಬಿಟ್ಟೆ ಹೊರತು ತಡಿಯೋಕ್ ನೋಡ್ದ್ಯಾ? ಮತ್ತೆ ಅದಕ್ಕಿಲ್ವಾ ಶಿಕ್ಷೆ? ಕುಲದೇವತೆ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿ ಯಾಗ ಹೋಮ ಮಾಡಿಸಿ ನಿನಗೆ ನೀಲಾಂಜನ ಬೆಳಗ್ಸಿದಾಯ್ತು. ಇನ್ನು ಯಾಕೆ ನಮ್ಮ ಮೇಲೆ ಕರುಣೆ ತೋರಿಸ್ತಿಲ್ಲ? ಯಾವತ್ತೋ ಒಂದ್ ಹೆಣ್ಮಗುಗೆ ಅನ್ಯಾಯ ಆಯ್ತು ಅಂತ ನಮ್ಮ ವಂಶದ ಮೇಲೆ ದ್ವೇಷ ಮೂಡಿ ನಿನ್ ಮುಂದೆ ಬೆಂಕಿಯಾಗಿ ಉರಿತಿದೆ. ಅದು ನಮ್ಮ ವಂಶನೇ ಸುಡ್ತಿದೆ. ಇವತ್ಗೂ ಉರಿತಾ ಇದ್ದೀವಿ. ಇನ್ನು ಎಷ್ಟು ಜನನ್ ಬಲಿ ತಗೋತ್ಯಾ? ನಮ್ಗೆ ಶಾಪ ವಿಮುಕ್ತಿನೇ ಇಲ್ವಾ? ಈ ಸಾರಿ ಯಾವ ಹೆಣ್ಮಗುನ ಬಲಿ ತಗೋಬೇಕು ಅನ್ಕೊಂಡಿದ್ಯಾ? ಇವತ್ ನಿನ್ ಕತೆ ಮುಗ್ದಂಗೆ ಕಣೆ. ಬಂದ್ಬಿಟ್ಲು. ಇನ್ನು ನನ್ನ ಹರಕೆ ತೀರ್ದಂಗೆ. ಹೇಳ್ತಿರೋದು ಕೇಳಿಸ್ತಿಲ್ವಾ? ನಿಂತ್ಕೋ. ನಾನಿದ್ದೀನಲ್ಲ. ಏನ್ರೋ ಹಾರಂಗಿ ಡ್ಯಾಮ್ ತರ ಅಡ್ಡ ಹಾಕ್ರೋ ಅಂದ್ರೆ ಬಿಟ್ಬಿಟ್ರಲ್ರೋ? ಈ ಕಾವೇರಿ ಸ್ಪರ್ಧೆಗೆ ಬಂದ್ರೆ ಯಾವ ರೀತಿ ಡ್ಯಾಮ್ ಆದ್ರೂ ಆಟ ನಿಲ್ಸಿ ಇವಳಿಗೆ ದಾರಿ ಬಿಡ್ಲೇಬೇಕು ದೊಡ್ಡಪ್ಪ. ಆದ್ರೂ ಈ ಬುದ್ಧಿ ಇಲ್ದಿರೋ ದಡ್ರು ನನ್ನ ತಡಿತೀನಿ ಅಂತಂದ್ರೆ ನೀವ್ ಹೇಗ್ ನಂಬದ್ರಿ? ನಮಗ್ ಬುದ್ಧಿ ಇಲ್ವಾ? ಓ ಸಾರಿ ಕಣೋ, ನಿನಗ್ ಬುದ್ಧಿನೇ ಇಲ್ಲ. ಹಂಗೇಳು ಮತ್ತೆ ಏನ? ಎರಡು ಒಂದೇ ನಾವು. ನನ್ಗೆ ಬೈತೀಯಾ? ಮುಂದೆ ಬಂದ್ರೆ ಮುಖ ಜಜ್ಜ ಹೋಗುತ್ತೆ. ನಿಂತ್ಕೊಳ್ಳೋ. ಯಾರು ಇರೋದಿಲ್ಲಿ? ಗಂಗಾ ಇವಳು. ಆದ್ರೇನು? ಆದ್ರೆ ಏನ? ಕೊಟ್ರೆ ರೇಟ್ಗೆ ನೆಲ ಕಚ್ಕೋಬೇಕು. ಸುಮ್ನೆ ನಿಂತ್ಕೋ. ಹೊಡೆದ್ರು ಹೊಡಿಬೋದು, ಹುಷಾರಿಗಿರಪ್ಪ ಕಣಪ್ಪ. ಓಯ್, ಸೀನಿಗ್ ನಾನ್ ಬಂದ್ಮೇಲೆ ಯಾವೂರ್ ಮಹಾರಾಜ ಆದ್ರೂ ಎಲ್ಲಿರ್ತಾನೋ ಅಲ್ಲೇ ಗಪ್ಚುಪ್ ಅಂತ ನಿಂತಿರ್ಬೇಕು. ಹಂಗೆ ಏನಾದ್ರೂ ಗಾಂಚಲಿ ಮಾಡ್ದೆ ಅನ್ಕೋ, ಹಂಗೆ ಮ್ಯಾಕ್ ಎತ್ಬಿಡ್ತೀವಿ. ನೋಡ್ದೆ ದೊಡ್ಡಪ್ಪ, ನಿಮ್ ಹರಕೆ ಹಾಳು ಮಾಡಿದಲ್ದೆ ನಿಮ್ ಮುಂದೆನೆ ಹೆಂಗ್ ಹೆದರ್ಸ್ತಾವಳೆ ಅಂತ. ಚಾಡಿ ನಿಲ್ಸೋ ಲೊಟ್ಟೆ ಪುಸ್ಕ. ಅಲ್ಲ ನೀವೇನ್ ದೊಡ್ಡಪ್ಪ, ಇದೆಲ್ಲ ಬೇಡ ಅಂತ ಹೇಳ್ದೆ ಅಲ್ವಾ? ಹೇಳ್ದೆ, ಆದ್ರೆ ನಾನು ಹರಕೆ ತೀರಿಸ್ಕೊಳ್ಳೋದೆ ಯಾವಾಗ? ಅಮ್ಮ, ನಾನ್ ಕತ್ತಿ ಬೀಸೋವಾಗ ನೀನ್ ತಡೆದಿರೋದು 3ನೇ ಸಾರಿ. ಈ ಸಾರಿ ನೀನ್ ಕಣ್ ಮುಚ್ಕೊಂಡ್ರೆ 500 ಮೇಕೆ ಕಾಲ್ ಕೊಡ್ತೀನಿ ಅಂದಿದ್ದಾರೆ. ಕಾಲ್ ಕೊಡ್ತೀನಿ ಅಂದ್ರ? ಕಾಲ್ ತಾನೆ, ನಾನ್ ಕೊಡ್ತೀನಿ. ದೊಡ್ಡಪ್ಪ, ಮೇಕೆನ ಕೋಳಿನ ಬಲಿ ಕೊಡೋದ್ ಬಿಟ್ಟು ಇವನನ್ ಕೊಟ್ರೆ ಹರಕೆ ತೀರೋಗುತ್ತೆ. ಅಯ್ಯೋ, ನನ್ ಬಿಟ್ಬಿಡು. ಮತ್ತೆ ಏನಾದ್ರೂ ಬಂದೆ ಅಂದ್ರೆ ನಿನ್ ಕಾಲ್ ಕಿತ್ತು ಮೇಕೆಗೆ ಹಾರ ಹಾಕ್ತೀನಿ ನೋಡು. ಏನ್ ದೊಡ್ಡಪ್ಪ, ನಿಮ್ ಮಗಂಗೆ ಮಗ ಹುಟ್ಟಿದ್ರೆ ಸೊಪ್ಪು ಹಾಕಿ ಅಡ್ಗೆ ಮಾಡಿಸ್ಬೇಕೆ ಹೊರತು ಸೊಪ್ಪು ಸದ್ದೆ ತಿನ್ನೋ ಮೇಕೆ ಮರಿನ ಬಲಿ ಕೊಡ್ಬೋದಾ? ಒಂದ್ ಜೀವ ಹುಟ್ಟಿದೆ ಅಂತ ಸಂಭ್ರಮ ಪಡಕ್ಕೋಸ್ಕರ ಇನ್ನೊಂದ್ ಜೀವ ಕೊಲ್ಲೋದು ಎಷ್ಟು ನ್ಯಾಯ ಹೇಳಿ? ಇದು ತುಂಬಾ ಅನ್ಯಾಯ. ಅನ್ಯಾಯ ಅಲ್ವೇ? ಹರಕೆ ತೀರಿಸ್ತಾ ಇದ್ರೆ ನನಗೆ ಪಾಪ ಬರುತ್ತೆ. ಆದ್ರೆ ಆಗ್ಲಿ ಬಿಡಿ, ಆ ಪಾಪ ಏನಾದ್ರೂ ಇದ್ರೆ ನನ್ಗೆ ತಾಗ್ಲಿ ಬಿಡಿ. ಆ ಶಿಕ್ಷೆ ಏನೋ ನಾನೇ ಅನುಭವಿಸ್ತೀನಿ. ಚೇಚೆ, ಹಾಗನ್ಬೇಡ. ಪಾಪ ಪುಣ್ಯ ತಿಳಿದೇ ಇರೋ ನಿನಗ್ಯಾಕೆ ಶಿಕ್ಷೆ? ಈ ಮೇಕೆ ಮರಿ ಕೂಡ ನನ್ನ ಹಾಗೆ ದೊಡ್ಡಪ್ಪ. ನೋಡು ನನ್ನಂಗೆ ಎಷ್ಟು ಅಮಾಯಕನಂಗಿದೆ. ನಿನ್ನ ಅಮಾಯಕೆ ಅಂತಾರ? ಒಳ್ಳೆ ಮಕ್ಕಳನ್ನು ಹಾಳು ಮಾಡುವಂತ ಹುಡುಗಿ ನೀನು. ಈ ಮೇಕೆ ಮರಿ ಜೊತೆ ಆಡ್ಬೇಕು ಅಂತ ನಿನ್ ಮಕ್ಳು ಇದ್ರ ಕುತ್ತಿಗೆಗೆ ಗಂಟೆ ಕಟ್ಟವ್ರೆ.
ಬಿಟ್ಬಿಟ್ರೆ ಖುಷಿಯಾಗಿ ಮ್ಯಾ ಮ್ಯಾ ಅಂತ ಹೇಳ್ತಾ ಓಡೋಗುತ್ತೆ. ಮ್ಯಾಕೆ ಮೇ ಮೇ ಅಂದೆ, ಜೂನ್ ಜುಲೈ ಅಂದವ. ಏ ಬಾಲು, ನಿನ್ನ ಈಗಲ್ವೋ ಇಲ್ಲೇ ಸೀಲ್ ಹಾಕಿ ಊರೆಲ್ಲ ತೋರಣ ಮಾಡ್ತೀನಿ ನಿನ್ನ. ಅಯ್ಯೋ ದೊಡ್ಡಪ್ಪ, ಇವಳು ನನ್ನ ಕೊಂದೆ. ಅಯ್ಯೋ ಬೇಡ, ನಿಲ್ಲಮ್ಮ, ನಿಲ್ಲು ನಿಲ್ಲು ನಿಲ್ಲು. ಏಯ್ ನಿನ್ನ ಸಾಯಿಸ್ಬಿಡ್ತೀನಿ ಕಣೋ, ಬಿಡಲ್ಲ ಕಣೋ. ದೊಡ್ಡಪ್ಪ ನೀನೇ ನೋಡಪ್ಪ, ನೀನೇ ಕಾಪಾಡ್ಕೊಡಪ್ಪ. ಸುಮ್ಮನೆ ಇರಮ್ಮ. ಅಯ್ಯೋ ಸುಮ್ಮನೆ ಇರು. ಬಿಡಿ ನನ್ನ. ನನಗ್ ಬಿಡಿ ಕಣಪ್ಪ, ನಿನ್ನ ಸಿಗ್ದಾಕ್ಬಿಡ್ತೀನಿ ನಾನು ಕಣೋ. ಮೇಕೆ ಬಿಟ್ಬಿಡ್ತೀನಿ, ನೀನು ಅವನು ಬಿಟ್ಬಿಡಮ್ಮ. ನಿಜಾನಾ? ಹೌದೇ? ಹಾಗಾದ್ರೆ ಸರಿ. ಪುಟ್ಟು ಮರಿ, ದೊಡ್ಡಪ್ಪ ನಿಂಗೆ ಪ್ರಾಣ ಭಿಕ್ಷೆ ಕೊಟ್ಟಿದ್ದಾನೆ. ಮತ್ತೆ ಮನ್ಸು ಬದ್ಲಾಗೋಕ್ ಮುಂಚೆ ನೀನ್ ಓಡೋಗು. ಹೋಗು ಹೋಗು ಹೋಗು, ಓಡು. ಗಂಗಾ, ಎಷ್ಟು ಒಳ್ಳೆಯವಳೆ ನೀನು. ನಿನ್ನ ಒಳ್ಳೆ ಮನ್ಸಿಗೆ ನಿನಗಿಂತ ಒಳ್ಳೆಯವನೇ ಗಂಡ ಆಗ್ತಾನೆ. ಹೋಗು ದೊಡ್ಡಪ್ಪ. ನನ್ನ ಆಸೆ ಫಲಿಸುತ್ತೆ ಕಣೆ, ಇದು ನನ್ನ ಹರಕೆ. ಮತ್ತೆ ಅರ್ಕೆನಾ? ಈ ಸಲದ್ದು ಯಾರಿಗೂ ತೊಂದರೆ ಆಗದಿರೋ ಹರಕೆ, ಸರಿನಾ? ಹಂಗಂದ್ರೆ ಸರಿ. ಎಷ್ಟು ಸಲ ಹೇಳಿದ್ರಿ ನಿಮಗೆ, ಮತ್ತೆ ಯಾಕೆ ಬಂದ್ರಿ? ಸರ್, ಇವ್ರು ನಮ್ಮ MD. ನಿಮ್ಮ MDನೇ ಅಲ್ಲ, ಆ ದೇವ್ರು ಇಳಿದು ಬಂದ್ರು ಇದನ್ನು ಮಾರೋ ಚಾನ್ಸೇ ಇಲ್ಲ. ಅಂಡರ್ಸ್ಟ್ಯಾಂಡ್? ಪ್ಲೀಸ್ ಇಲ್ಲಿಂದ ಹೋಗಿ. ಎಕ್ಸ್ಕ್ಯೂಸ್ ಮಿ ಸರ್. ನಾನು ಈ ಸೈಟ್ನ ತಗೊಳ್ಳೋದಕ್ಕೆ ಬಂದಿಲ್ಲ, ಯಾರಿಗೂ ಮಾರ್ಬೇಡಿ ಅಂತ ಹೇಳೋಕೆ ಬಂದೆ. ತಗೊಳಕ್ ಬಂದು ಮಾರ್ಬೇಡ ಅಂತಾರಲ್ಲ. ತಾಯಿ ತಂದೆ ಜನ್ಮಭೂಮಿ ಸ್ವರ್ಗಕ್ಕಿಂತ ಹೆಚ್ಚು ಅಂತ ನಂಬಿದವ್ರು ನೀವು. ಸರ್ವಿಸ್ನಲ್ಲಿರುವಾಗ ಬಾರ್ಡರ್ನಲ್ಲಿದ್ದು ಕಂಟ್ರಿನ ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡಿದವ್ರು ನೀವು. ರಿಟೈರ್ಡ್ ಆದ್ಮೇಲೆ ಕಣ್ಣನ್ನ ಪಕ್ಕಕ್ಕಿಟ್ಟು ಮಕ್ಕಳ ತರ ಗಿಡಕ್ಕೆ ನೀರು ಹಾಕ್ತಿದ್ದೀರಾ. ಏನ್ ಮಾತಾಡ್ತಾ ಇದ್ದಾರೆ ಇವರು? ಈ ಸೈಟ್ ನಿಮ್ಮ ಪೇರೆಂಟ್ಸಿಗೆ ಇಷ್ಟ ಅಂತ ನಿಮ್ಮ ಮಕ್ಳು ಇದನ್ನ ಮಾರಿ ಬಿಸ್ನೆಸ್ ಮಾಡಿ ದುಡ್ಡು ಮಾಡಬೇಕು ಅಂದಾಗ ನೀವು ಕೇಳದೆ ಅವರಿಂದ ದೂರ ಆದ್ರು ಮಕ್ಕಳಿಗಿಂತ ಗಿಡನೇ ಹೆಚ್ಚು ಅಂತ ನೀವು ಮಾಡ್ತಿರೋ ಈ ಗಾರ್ಡನಿಂಗ್ ಉದ್ಯಮ ನಿಮ್ಮ ತಂದೆ ತಾಯಿ ಮೇಲೆ ನಿಮ್ಗಿರೋ ಗೌರವ ನನ್ನನ್ನು ಕಟ್ಟಾಕಿದೆ ಸರ್. ಈ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿಲ್ವೇ? ಇದೆಲ್ಲ ಹೆಂಗ್ ಕಲೆಕ್ಟ್ ಮಾಡ್ಕೊಂಡ್ರು? ನೀವು ರಿಟೈರ್ಡ್ ಆಗಿ ಬಾರ್ಡರ್ ಇಂದ ಎಷ್ಟು ಸಂತೋಷವಾಗಿ ವಾಪಸ್ ಬಂದ್ರಿ. ಯಾಕಂದ್ರೆ ನೀವು ಪ್ರಾಣಕ್ಕಿಂತ ಇಷ್ಟಪಡೋ ದೇಶನ ನಮ್ಮ ಸೋದರ ಸೈನಿಕರು ಭದ್ರವಾಗಿ ಕಾಪಾಡ್ತಾರೆ ಅನ್ನೋ ನಂಬಿಕೆಯಿಂದ. ದೇಶಕ್ಕಾಗಿ ಪ್ರಾಣನಾದ್ರೂ ಪಣಕ್ಕಿಡ್ತೀನಿ. ಮೇರ ಭಾರತ್ ಮಹಾನ್. ಆದ್ರೆ ಅದೇ ನಂಬಿಕೆ ನಿಮ್ಗೆ ಇಲ್ಲಿದ್ಯಾ? ನಿಮ್ ನಂತರ ನಿಮ್ ಮಕ್ಕಳು ಸೈಟ್ ಮಾರಲ್ಲ ಅನ್ನೋ ನಂಬಿಕೆ ನಿಮ್ಗಿದ್ಯಾ? ನಿಮ್ ತಂದೆ ತಾಯಿ ಕೊನೆ ಆಸೆ ಆಗಿರೋ ಈ ನರ್ಸರಿನ ನಡೆಸ್ತಾರೆ ಅನ್ನೋ ನಂಬಿಕೆ ಇದೆಯಾ? ನಾವು ತಗೊಳ್ದಿದ್ಮೇಲೆ ಬೇರೆಯವ್ರು ತಗೊಂಡ್ರೆ ನಮ್ಗೇನು? ಈ ಪ್ರಪಂಚದಲ್ಲಿ ಇಬ್ರು ಗ್ರೇಟ್ ಅಂತ ನಾನು ನಂಬ್ತೀನಿ ಸರ್. ಒಂದು, ಜನ್ಮ ಕೊಟ್ಟಿರೋ ತಂದೆ ತಾಯಿ ಋಣ ತೀರಿಸುವಂತ ಮಕ್ಕಳು. ಎರಡನೇದು, ಪ್ರಾಣಕ್ಕಿಂತ ದೇಶನೇ ದೊಡ್ಡದು ಅಂತ ಅನ್ಕೊಳ್ಳೋರು. ಇವೆರಡರಲ್ಲೂ ನೀವು ಗ್ರೇಟ್ ಅಂತ ಪ್ರೂವ್ ಮಾಡಿದ್ರಿ ಸರ್. ಆದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ಫಾಲೋ ಮಾಡ್ತಾರಾ? ಈ ಕಾಲದಲ್ಲಿ ಮಕ್ಕಳು ಪ್ರೀತಿಸೋದು ಪೇರೆಂಟ್ಸ್ನಲ್ಲ ಸರ್, ಅವ್ರ ಹಿಂದೆ ಇರೋ ಪ್ರಾಪರ್ಟಿನ. ಅದು ಅವ್ರ ಕೈಗೆ ಬರ್ತಿದ್ದ ಹಾಗೆ ಕರ್ಕೊಂಡು ಹೋಗಿ ಓಲ್ಡ್ ಏಜ್ ಹೋಮಿಗೆ ಬಿಟ್ಟು ಬರ್ತಾರೆ. ನೀವಿರೋ ತನಕ ಮಾತ್ರ ಸರಿ ಗಿಡಗಳೆಲ್ಲ, ನೀವು ಹೋದ ತಕ್ಷಣ ಇದ್ಯಾವುದೂ ಇರಲ್ಲ ಸರ್. ಅಲ್ಲ, ಸಾಯಿಸ್ಗೀಸ್ಬಿಡ್ತಾರ ಏನು? ಅದಕ್ಕೆ ಸರ್ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ನಾನು ಮಾಡೋ ಈ ಕೆಲಸನ ನೀವು ಬೇಡ ಅನ್ಬಾರ್ದು. ನಾನು ನಿಮ್ಮ ಜೊತೆ ಸೈನಿಕ ಅನ್ಕೊಳ್ಳಿ ಪ್ಲೀಸ್. ಏನದು? ಗಾಯ್ಸ್, ಅಲ್ಲ, ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. One, two,
3, 4, 5. ನಿಂತ್ಕೊಳ್ಳಿ. ಐ ಆಮ್ ಪ್ರೌಡ್ ಆಫ್ ಯು ಮ್ಯಾನ್. ನನಗೆ ಬರ್ದಿರೋ ಆಲೋಚನೆ ನಿಮ್ಗೆ ಬಂದಿದೆ. ನನ್ನ ಪೇರೆಂಟ್ಸ್ ಆತ್ಮಶಾಂತಿಗೆ ಇದಕ್ಕಿಂತ ದೊಡ್ಡ ಉಡುಗೊರೆ ಇನ್ನೇನಿದೆ? ನನ್ನ ಮಕ್ಕಳು ಈ ಸೈಟ್ನ ಯಾರಿಗೆ ಮಾರಿದ್ರೂ ಇದರ ಹೆಸರು ಉಳಿಯೋದಿಲ್ಲ. ಅದೇ ನಿಮ್ಮಂಥವ್ರಿಗೆ ಮಾರಿದ್ರೆ ಅದ್ರ ಗೌರವ ಹೆಚ್ಚಾಗತ್ತೆ. ಈ ಸೈಟನ್ನು ಪಡ್ಕೊಳ್ಳೋ ಅರ್ಹತೆ ಕೇವಲ ನಿಮ್ಗೆ ಮಾತ್ರ ಇದೆ. ಮನಸ್ಫೂರ್ತಿಯಾಗಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. ನಾಣಿ, ಸರ್ ತಗೊಳ್ಳಿ. ಬಿಸ್ನೆಸ್ ಮ್ಯಾನ್ ಅಲ್ವಾ, ಈ ರೀತಿ ಡಾಕ್ಯುಮೆಂಟ್ಸ್ ಯಾವಾಗಲೂ ನನ್ನ ಜೊತೆ ಇರುತ್ತೆ. ಫಾರ್ಮಾಲಿಟೀಸ್ನೆಲ್ಲ ಫಿನಿಶ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿ ಯು ಅಗೇನ್. ಸರ್ ಒಂದ್ ನಿಮಿಷ. ಸೈನೇ ಮಾಡಲ್ಲ ಅಂದವ್ರ ಹತ್ರ ಸಲ್ಯೂಟ್ ಕೂಡ ಮಾಡಿಸ್ಕೊಂಡ್ರಿ, ಹೇಗೆ ಸರ್? ಹೇಳಿದ್ನಲ್ಲ ನಾಣಿ, ದುಡ್ಡಿಗೆ ಕನೆಕ್ಟ್ ಆಗದಿರೋರು ಎಮೋಷನ್ಸ್ಗೆ ಕನೆಕ್ಟ್ ಆಗ್ತಾರೆ. ಮತ್ತೆ ಆ ಮಣ್ಣಿನ ಸ್ಟ್ಯಾಚ್ಯೂ ಕತೆ ಏನ್ ಸರ್? ಸತ್ತವ್ರ ಶರೀರ ಮಣ್ಣಲ್ಲಿ ಮಣ್ಣಾಯ್ತು, ಅವ್ರ ಆತ್ಮ ಗಾಳಿಲ್ ಸೇರಾಯ್ತು. ಆ ವಿಗ್ರಹಗಳನ್ನ ಬೇಸ್ಮೆಂಟ್ಗೆ ಹಾಕ್ಬಿಡಿ, ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೆ. ಏನಮ್ಮ ನೀವ್ ಹೇಳ್ತಾ ಇರೋದು? ನೀನ್ ಹೆತ್ತಿರೋದು ಹುಡುಗಿನ ಹುಡುಗನ್ನ? ಮತ್ತೆ ಏನ್ ಮಾಡಿದ್ಲವಳು? ಒಂದ ಮಾಡಿರೋದು ಯಾವುದು ಅಂತ ಹೇಳಿ? ಈ ಸೀರೆನ ಉಟ್ಕೊಳಕ್ಕಾಗತ್ತಾ? ಏನ್ ಮಾಡಿದಳು ನೋಡಿ. ಹರ್ದಿರೋ ಸೀರೆ ಉಟ್ಕೊಳ್ಳೋ ನಿನ್ ಸೊಸೆಗೆ ಹೊಸ ಸೀರೆ ಕೊಡ್ಸ್ಲಿಲ್ವಲ್ಲ, ಅದಕ್ಕೆ ಅನ್ನೋ ನಿನ್ಗೂ ಗೊತ್ತಾಗ್ಲಿ ಅಂತ ನಿನ್ ಹೊಸ ಸೀರೆನ ಹರ್ದು ಕೈ ಕೊಟ್ಟಿದ್ದು. ಹಗ್ಗ ಬಿಚ್ಚಿ ಹಸುನ್ ಬಿಟ್ಬಿಡಿದಾಳೆ. ಈಗಿರೋದ್ ಬರೀ ಹಗ್ಗ ಅಷ್ಟೇ. ಮತ್ತೆ ಕರುಗೆ ಸ್ವಲ್ಪನೂ ಹಿಡ್ದೆ ಎಲ್ಲಾ ಹಾಲು ನೀನೇ ಕರ್ದು ಮಾರ್ತಿಯಲ್ಲ, ಅದಕ್ಕೆ ಹಸುನ ಬಿಡ್ಬೇಕಾಯ್ತು. ಇಲ್ ನೋಡಿ ನನ್ ಮಡ್ಕೆನೂ ಹೊಡೆದಾಕ್ಬಿಟ್ಟಿದ್ದಾಳೆ. ಅಮ್ಮ, ನಾನ್ ಚಿಕ್ಕ ಪಿನ್ಗೆ ಹೊಡೆದ್ರೆ ನೀನು ದೊಡ್ಡ ಮಡಿಕೆ ತೋರಿಸ್ತೀಯಾ? ನನ್ನ ಅಮ್ಮನ ಹತ್ರ ಸುಳ್ಳು ಹೇಳಿ ಬಯಸ್ತೀಯಾ? ಎಲ್ಲಮ್ಮ ಗಂಗಾ? ಕರಿಯಮ್ಮ ಆಚೆ. ಅವಳಿನ್ನ ಮನೆಗ್ ಬಂದಿಲ್ಲ. ಇನ್ನು ಬಂದಿಲ್ವಾ? ಯಾರ್ ಮನೆ ಹಾಳ್ ಮಾಡಕ್ ಹೋಗಿದ್ದಾಳೋ? ನನ್ ಮಗಳು ತುಂಟಿನೇ ಇರ್ಬೋದಮ್ಮ, ಆದ್ರೆ ಕೆಟ್ಟವಳಲ್ಲ. ನನ್ ಮುದ್ದು ಅಮ್ಮ. ಹೆಣ್ಣು ಹುಡುಗಿ ಅಂತ ಸುಮ್ನೆ ಬಿಟ್ಟಿದೀವಿ, ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಸುಮ್ನೆ ಇರೋದಿಲ್ಲ. ಬನ್ನಿ ಹೋಗೋಣ. ದಿನ ಕಳೆದ ಹಾಗೆ ಅವಳ ತರ್ಲೆಗಳು ಜಾಸ್ತಿ ಆಗ್ತಿವೆ. ಈ ಗಲಾಟೆ ಎಲ್ಲ ನಮಗೆ ಯಾಕೆ ಅಂದ್ರೆ ಕೇಳೋದೇ ಇಲ್ಲ. ಮನೆಗ್ ಬರ್ಲಿ, ಮಾಡ್ತೀನಿ. ಅಮ್ಮ ಹಸುವು ಅಂತ ಬರ್ತಾಳಲ್ವಾ? ಅಮ್ಮ ಹಸು. ನನ್ ದಾರಿ ದೊಡ್ಡ ದಾರಿ. ಇವತ್ತು ಅಡ್ಗೆ ಏನ್ ಮಾಡಿದಾಳೆ? ಇವತ್ತು ಅವಳಿಗಿಷ್ಟ ಅಂತ ಅವರೆಕಾಳು ಪಲ್ಯ ಮಾಡಿದ್ದೀನಿ. ಒಂದು ಕಾಳು ಕೊಡಲ್ಲ ಅವಳಿಗೆ. ಅವರೆಕಾಳು ಪಲ್ಯ? ಪಕ್ಕದ ಮನೆ ಸರೋಜಮ್ಮ ಮೂಲಂಗಿ ಸಾರು ಕೊಟ್ಟಿದ್ದಾಳೆ. ಅವಳಿಗೊಂದು ತೊಟ್ಟು ಹಾಕಲ್ಲ. ಸಾಂಬಾರು. ಮೊಸರಲ್ಲಿರೋ ಕೆನೆ ತೆಗೆದು ಪಾತ್ರೆಗೆ ಹಾಕಿ ಹಾಕಿ ಬೇಗ ಹೇಳು, ಎಲ್ಲಿಟ್ಟಿದ್ಯಾ? ಅಟ್ಟದ ಮೇಲೆ ಇಟ್ಟಿದ್ದೀನಿ. ಅರ್ಚಿ ರಂಪ ಮಾಡಿದ್ರು ಕೊಡಲ್ಲ.
ಇದ್ದಾಳಲ್ವಾ? ಹೌದು, ಉಪ್ಪಿನಕಾಯಲ್ಲಿ. ಉಪ್ಪಿನಕಾಯಿ ತಗೋ. ಉಪ್ಪಿನಕಾಯಿ ಅಮ್ಮ ಹಾಕು. ನಿನಗೆ ಉಪ್ಪಿನಕಾಯಿ ಅಲ್ವೇ? ತೊಲೆಗ್ ತಟ್ಟಬೇಕು. ಉಪ್ಪಿನಕಾಯಿ ಕೇಳಿದ್ರೆ ತಲೆಗೆ ತೀವಿತಿಯಲ್ಲ. ನಿನ್ನಿಂದ ಊರವ್ರ ಕೈಯಲ್ಲಿ ನಾನ್ ಬೈಸ್ಕೊಳ್ಳೋ ಹಾಗಾಯ್ತು. ಅಮ್ಮ ನಾನೇನು ಮಾಡಿಲ್ಲ. ಹನುಮಂತನ ಆರಾಟ ಎಲ್ಲ ಅಂಜನಮ್ಮಂಗ್ ಗೊತ್ತಾಗಲ್ವಾ? ನೀನೆಂತವಳು ಅಂತ ನನಗೆ ಚೆನ್ನಾಗ್ ಗೊತ್ತೇ. ಹೋಗೆ. ಅಮ್ಮ 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 ದಿನ ನಿನ್ನಿಂದ ಊರವ್ರ ಹತ್ರ ನಾನ್ ಮಾತು ಕೇಳೋ ಹಾಗಾಗಿದೆ. ಅಯ್ಯೋ ಅಯ್ಯೋ, ಅವ್ರ ಮಾತು ನಂಬೇಡ ಅಮ್ಮ, ಅವ್ರು ಸುಮ್ಮನೆ ಚಾಡಿ ಹೇಳ್ತಾರೆ. ಹಾ, ಅದು ಚಾಡಿ ಅಲ್ಲ, ನಿನ್ ಚೇಷ್ಟೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಂದ್ರೆ ಅವ್ರ ಮಾತು ನಂಬ್ತಿಯಲ್ಲ, ನನ್ ಮಾತು ನಂಬಲ್ವಾ? ನೀನ್ ಎಷ್ಟೇ ಹರ್ಸ್ಕೊಂಡ್ರು ನಾನು ನಂಬಲ್ವೇ? ಅಷ್ಟೇನಾ? ಅಷ್ಟೇ. ಸರಿ ಹಾಗಿದ್ರೆ. ನಗು ನಗಮ್ಮ, ನಗು ನಗು. ಸುಮ್ಮನೆ ನೀನು ನಿನ್ ತಮಾಷೆನೋ. ಮತ್ತೆ ಗಂಗಾ ಅಂದ್ರೆ ಸುಮ್ನೆನಾ? ಊರವ್ರೆಲ್ಲ ಹೇಳೋದ್ ನಿಜಾನೇ. ಏನು ಏನು ಏನ್ ನಿಜ? ಊರವ್ರೆಲ್ರು ನೀನ್ ಹುಡುಗನೆತ್ಯಾ ಹುಡುಗಿನೆತ್ಯಾ ಅಂತ ಕೇಳ್ತಿದ್ದಾರೆ. ಯಾರು ಯಾರವಳು ಹೇಳು? ಒಂದು ಕೊಟ್ರೆ ತಲೆ ಚಿಪ್ ಎಗ್ರೋಗ್ಬೇಕು ಅವಳಿಗೆ. ಅರೆ, ನನ್ನ ಬಗ್ಗೆ ಹಾಗೆ ಹೇಳ್ತಾಳ? ನಮ್ಮೂರ್ ಪಂಚಾಯ್ತಿಯಿಂದ ಸಂತೆವರೆಗೂ ಎಷ್ಟು ಜನ ಲೈನ್ ಹೊಡಿತಾರೆ ಗೊತ್ತಾ? ಈ ಮಾತಿಗೆ ಏನು ಕಡಿಮೆ ಇಲ್ಲ. ಸರಿ ಸರಿ ಸರಿ, ನಾಳೆಯಿಂದ ಎಲ್ಲ ಬಿಟ್ಬಿಡ್ತೀನಿ ಅಮ್ಮ. ನಿನ್ ಮಾತನ್ನ ನಂಬಲ್ವೇ? ಹೀಗಲ್ಲ, ನಿನಗ್ ಮದ್ವೆ ಮಾಡಿ ಕಳ್ಸಿದ್ರೆ ಆಗ್ಲೇ ನಿನಗ್ ಬುದ್ಧಿ ಬರೋದು. ಅಮ್ಮ ಅಮ್ಮ, ನನ್ ಮಾತ್ ಕೇಳು. ಮದ್ವೆನಾ? ಯಾರೋ ಅದೃಷ್ಟವಂತ. ಅಯ್ಯೋ ದೇವ್ರೆ, ನಾಚಿಕೆ ಆಗ್ತಿದ್ಯಲ್ಲ. ಸರ್, ನೀವು ಜೀನಿಯಸ್ಗೆ ಜೆರಾಕ್ಸ್ ಕಾಪಿ ಸರ್. ಮತ್ತೆ ಹುಟ್ಟಿರೋ ಚಾಣಕ್ಯ. ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಐನ್ಸ್ಟೀನ್ಗೆ ಈಕ್ವೆಲ್. ಇಲ್ದಿದ್ರೆ ಯಾರಿಗೂ ಮಾರ್ದಿರೋ ಸೈಟ್ನ ನಿಮಗೆ ಕೊಡೋದಂದ್ರೆ, ಈ ಮಾತು ಹೇಳಿದ್ಕೆ ಶೇಕ್ ಹ್ಯಾಂಡ್ ಕೊಡ್ತಿದ್ದೀರಾ? ನನಗೆ ನಾಚಿಕೆ ಆಗುತ್ತೆ ಸರ್. ನಾನು ಶೇಕ್ ಹ್ಯಾಂಡ್ ಕೇಳಲಿಲ್ಲ ನಣಿ, ನರ್ಸರಿ ಡಾಕ್ಯುಮೆಂಟ್ಸ್ ಕೇಳಿದ್ದು. ಸಾರಿ ಸರ್. ಸರ್ ನಾಣಿ, ನೀನ್ ನನ್ನ ಶೆಡ್ಯೂಲ್ ಬಾಯ್, ಕ್ವಿಕ್ ಆಗಿರು. ಗುಡ್ ನೈಟ್ ಸರ್. ಗುಡ್ ಮಾರ್ನಿಂಗ್ ಹೇಳೋದಷ್ಟೇ ನಿನ್ ಜವಾಬ್ದಾರಿ. ಗುಡ್ ನೈಟ್ ಹೇಳ್ಬೇಕಾದವನು ನಾನು. ಗಾಟ್ ಇಟ್? ನಾಳೆ ನನ್ನ ಪ್ರೋಗ್ರಾಮ್ಸ್ ಏನು? ಮಾರ್ನಿಂಗ್ 10 o'clock ಒಂದು ಮೀಟಿಂಗ್ ಇದೆ ಸರ್. ಆಮೇಲೆ SS ಕನ್ಸ್ಟ್ರಕ್ಷನ್ ಹತ್ರ ಮೀಟಿಂಗ್. ಆಮೇಲೆ 1 to 2:30 ಲಂಚ್. ವೇಟ್ 1:30 to 2:30 ಲಂಚ್ ಅವರಾ? 1 hour ಲಂಚ್ ಯಾಕೆ? ಆನಂದದಿಂದ ಆಸ್ವಾದಿಸ್ತಾ ತಿನ್ಬೇಕು ಸರ್. ಅವಾಗಲೇ ತಿಂದುದು ಮೈಗತ್ತೋದು. ನಾಣಿ, ಆಫೀಸ್ನಲ್ಲಿ ವರ್ಕ್ ಎಂಜಾಯ್ ಮಾಡಬೇಕು, ಫುಡ್ನಲ್ಲ. ಊಟ ಮಾಡೋಕ್ಕೆ 10 ನಿಮಿಷ ಸಾಕು. ಉಳಿದಿರೋ ಟೈಮಲ್ಲಿ ಬೇರೆ ಏನಾದರೂ ಪ್ಲಾನ್ ಮಾಡು. ಊಟ ಮಾಡುವಾಗ ಬೇರೆ ಏನಾದರೂ ಕೆಲಸಗಳಿದ್ರೆ ಅದ್ರ ಬಗ್ಗೆನೂ ಯೋಚನೆ ಮಾಡು. ನೀನಿವಾಗ ಹೋಗ್ಬೋದು. ಗುಡ್ ನೈಟ್ ಸರ್. ವಾಟ್? ಆ ನರ್ಸರಿಲಿರೋ ಗಿಡಗಳನ್ನ ಏನ್ ಮಾಡೋದು ಸರ್? ತಗೊಂಡು ಹೋಗಿ ರೋಡ್ ಪಕ್ಕ ನೆಡು. ಅಶೋಕ ಮತ್ತೆ ಗಿಡ ನೆಟ್ಟ ಅಂತ ನಿನ್ನ ಹೆಸರು ಹೇಳ್ತಾರೆ ಸರ್. ಮತ್ತಿನ್ನೇನ್ ನಾಣಿ, ನಾನು ಬಿಲ್ಡಿಂಗ್ ಬ್ಲೂ ಪ್ರಿಂಟ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನಿನ್ನು ಗಿಡ ಮರದ ಬಗ್ಗೆ ಯೋಚನೆ ಮಾಡ್ತೀಯಲ್ಲ, ಯಾಕೆ ನಾಣಿ? ಹೋಗು. ಸಾರಿ ಫಾರ್ ದ ಡಿಲೇ. ನಾನು ಡಿನ್ನರ್ ಮಾಡ್ಕೊಂಡು ಬಂದೆ. ಗುಡ್ ನೈಟ್. ನಿಂತ್ಕೋ ಜೈ. ಪೂಜೆಗೆ ಯಾಕೆ ಬರ್ಲಿಲ್ಲ? ನಾನ್ ಬರ್ದೇ ಇದ್ದಿದ್ರಿಂದ ಅಲ್ಲೇನಾದ್ರೂ ನಷ್ಟ ಆಯ್ತಾ ಅಜ್ಜಿ? ಯಾಗದ ಫಲ ಸಿಗದೆ ಇರೋದೇ ನಿನ್ ನಷ್ಟ ಕಾಣೋ. ಫಲ ಅಂದ್ರೆ ಲಾಭ ಅಲ್ವಾ ಡ್ಯಾಡ್? ಇದೇನ್ ಗೊತ್ತಾ, ನಮ್ಮ ಸೆಂಟ್ರಲ್ ಹೆಡ್ ಆಫೀಸಿಗೆ ಬೇಕಾಗಿರೋ ಸೈಟ್ ಪೇಪರ್ಸ್ ಇವಾಗಷ್ಟೇ ಡೀಲ್ ಮುಗ್ದಿತ್ತು. ಇದೇ ನಮಗ್ ಸಿಕ್ಕಿರೋ ಬೆನಿಫಿಟ್ ಅನ್ಕೊಳ್ಳಿ.
ಫಲ ಅಂದ್ರೆ ಸ್ಥಳನೋ ಸಂಪತ್ತೋ ಅಲ್ಲ ಕಣೋ, ಪುಣ್ಯ. ಪುಣ್ಯ ಅಂದ್ರೆ ನಿನಗ್ ಒಳ್ಳೇದ್ ಮಾಡೋದು, ಮುಂದಾಗೋ ಕೇಡನ್ನ ತಡೆಯೋದು. ಕೇಡ? ನನ್ಗಾಗೋ ಕೇಡಂದ್ರೆ ಏನಜ್ಜಿ? ಅದು